ಮಕ್ಕಳಿಗೆ ಕೂಲ್ ಡ್ರಿಂಕ್ಸ್ ಹಾಗೂ ಜಂಕ್ಸ್ ಫುಡ್ ಕೊಡಿಸುವಂತಹ ಪೋಷಕರೇ ಎಚ್ಚರ ಎಚ್ಚರ. ನೀವು ಕೊಡಿಸುವಂತಹ ಜಂಕ್ಸ್ ಫುಡ್ಗಳಿಂದ ಮಕ್ಕಳಲ್ಲಿ ಮಧುಮೇಹ ಸಮಸ್ಯೆ ಹೆಚ್ಚಾಗ್ತಾ ಇದ್ದು ಪೋಷಕರು ಮಕ್ಕಳ ಆರೋಗ್ಯದ ಕುರಿತಾಗಿ ಎಚ್ಚರ ವಹಿಸಬೇಕಾಗಿದೆ. ಹೌದು, ಕೇರಳದಲ್ಲಿ ಮಕ್ಕಳಲ್ಲಿ ಟೈಪ್ 2 ಮಧುಮೇಹ ಹೆಚ್ಚಳವಾಗಿದೆಯಂತೆ. ಇದಕ್ಕೆ ಪೋಷಕರು ಮಕ್ಕಳಿಗೆ ನೀಡುವಂತಹ ನಾನಾ ಕೂಲ್ ಡ್ರಿಂಕ್ಸ್ ಮತ್ತು ಬಣ್ಣ ಬಣ್ಣದ ಜಂಕ್ಸ್ ಫುಡ್ ಪ್ರಮುಖ ಕಾರಣವಾಗ್ತಾ ಇದೆಯಂತೆ. ಸದ್ಯ ಕೇರಳದ ಜನಸಂಖ್ಯೆಯಲ್ಲಿ 23% ಮಧುಮೇಹಿಗಳಿದ್ರೆ ಅದರಲ್ಲಿ 8.1% ಮಕ್ಕಳು ಮಧುಮೇಹದಿಂದ ಬಳಲ್ತಾ ಇದ್ದಾರಂತೆ. ಇನ್ನು ಹದಿಹರೆಯದವರಲ್ಲೂ ಕೂಡ ಡಯಾಬಿಟಿಕ್ ಹೆಚ್ಚಾಗ್ತಾ ಇರೋದು ಆತಂಕಕಾರಿ ವಿಚಾರ ಅಂತ ಹೇಳಿ ICMR ಕೂಡ ತಿಳಿಸಿದೆ. ಇನ್ನು ನಾನಾ ಪಾನೀಯಗಳು ಹಾಗೂ ಬಣ್ಣ ಬಣ್ಣದ ತಿಂಡಿಗಳನ್ನ ನೋಡಿದಾಗ ಮಕ್ಕಳಿಗೆ ಆಸೆಯಾಗೋದು ಸಹಜ. ಆದರೆ ಅದರಲ್ಲಿ ವಿಪರೀತ ಸಕ್ಕರೆ ಬಳಕೆ ಬಗ್ಗೆ ಮಕ್ಕಳಿಗೆ ಅರಿವಿರೋದಿಲ್ಲ. ಇನ್ನು ಮಕ್ಕಳ ಹಠಕ್ಕೆ ಸೋತು ಸಿಹಿ ತಿಂಡಿಗಳನ್ನ ಕೊಡಿಸುವಂತಹ ಪೋಷಕರು ಸಹ ಈ ಬಗ್ಗೆ ಗಮನ ಹರಿಸೋದಿಲ್ಲ. ಈ ಪರಿಣಾಮ ಮಕ್ಕಳು ಅನಾರೋಗ್ಯದ ಸಮಸ್ಯೆಗೆ ಒಳಗಾಗ್ತಿದ್ದಾರಂತೆ. ಅಲ್ಲದೆ ಮಕ್ಕಳಲ್ಲಿ ಡಯಾಬಿಟಿಕ್ ಕಡಿಮೆ ಮಾಡುವಂತಹ ಸಲುವಾಗಿ ಶಾಲೆಯ ಮಧ್ಯಾಹ್ನದ ಊಟದ ಯೋಜನೆಯಡಿ ಬರುವಂತಹ ಎಲ್ಲಾ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಶುಗರ್ ಬೋರ್ಡ್ ಅಳವಡಿಸಲು ಸಾರ್ವಜನಿಕ ಶಿಕ್ಷಣ ಇಲಾಖೆ ಮುಂದಾಗ್ತಾ ಇದೆ.